ಹುಡುಗಿ ತೆಳಗೆ ಬೆಳಗ್ಗೆ ಚೆನ್ನಾಗವಳೆ, ಅದಕ್ಕೆ ಫಾರಿನ್ ಅವ್ನು ಬಿದ್ದಿರೋದು. ರೆಸಾರ್ಟ್ಗೆ ಬರೋನ್ನ ಕಣ್ಣು ಗಿಣ್ಣು ತೋರಿಸಿ ಅವನ ಮನೆ ಕರ್ಕೊಂಡೋಗಿ ನೀನು ನಿಮ್ಮಮ್ಮ ಏನು ವ್ಯವಹಾರ ನಡೆಸ್ತಾ ಇದ್ದೀರಾ? ಹೇಳು ಸಾರ್, ತಪ್ಪು ಮಾಡ್ತಿದ್ದೀರಾ. ಏಯ್, ಏನೋ ತಪ್ಪು? ಒಂದ್ ತಪ್ಪು ಮಾಡದೇ ಇರೋ ಹೆಣ್ಮಗಳನ್ನ ಏಕವಚನದಲ್ಲಿ ಮಾತಾಡ್ತಿರೋದೇ ಮೊದಲನೇ ತಪ್ಪು. ಆತರ ತಪ್ಪು ಮಾಡಿದ್ರು ಲೇಡಿ ಕಾನ್ಸ್ಟೇಬಲ್ ಇಲ್ಲಿ ವಿಚಾರಿಸ್ತಾ ಇರೋದು ಎರಡನೇ ತಪ್ಪು. ನಿನ್ ಪೊಲೀಸ್ ಅವ್ನಿಗೆ ಕಾನೂನು ಹೇಳ್ಕೊಡ್ತಾ ಇದ್ಯಾ? ಸರ್, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್, ಇಲ್ಲಾಂದ್ರೆ ಜನರೇ ಹೇಳ್ಕೊಡ್ತಾರೆ. ಟೂರಿಸ್ಟ್ ಆಗಿ ಬರೋರ್ನ ಗೆಸ್ಟ್ ಆಗಿ ತಿಳ್ಕೊಂಡೆ ದೇಶದೊಳಗಡೆ ಬಿಡ್ತಿರೋದು. ಮನೇಲಿ ಇಟ್ಕೊಂಡ್ರೆ ಏನ್ ಸರ್ ತಪ್ಪು? ಇವಾಗ ಈ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಕೆಲಸ ಹೋಗುತ್ತೆ ಗೊತ್ತಾ? ಕಂಡಕ್ಟರ್ ಅಂದ್ರೆ ಟಿಕೆಟ್ ಮಾತ್ರ ಹರಿಬೇಕು, ಬೇರೆ ಏನು ಕಿತ್ತಾಕ್ಬಾರ್ದು. ಸರ್, ಕೈ ಎತ್ತಿ ಸರ್. ಏನೇ ಆಗಿದ್ರು ನೀವು ನಾವು ಕಾಕಿ ಹಾಕಿರೋ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದನ್ನ ಮರಿಬೇಡಿ ಸರ್. ಕಂಡಕ್ಟರ್ ಹೇಳಿದ್ದು ಸರಿತಾನೆ ಇನ್ಸ್ಪೆಕ್ಟರ್. ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ ಅಂತ ಅದನ್ನ ಮೊದಲು ಹೇಳಿ. ಹೌದು, ಮತ್ತೆ ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ? ಗುಡ್ ಕ್ವಶ್ಚನ್. ಎಲೆ ನಿನ್ ಗಲೀಜ್ ಬಾಯಿನ ಮುಚ್ಚಲೆ. ಸರ್, ಹೊಸ ಹುಡುಗ ಸರ್, ಏನು ಸಮಸ್ಯೆ ಬೇಡ ಸರ್, ಇಲ್ಗೆ ಬಿಟ್ಬಿಡಿ. ನಿನ್ಗಿದೆ ಕಣ. ನೋಡೋಣ. ಲೇ ಏನಲೇ, ಮೊದ್ಲು ಸಿಕ್ಕಿದಾಗ ನೀನು ಮಾತಾಡದೆ ಸುಮ್ನೆ ಇದ್ದೆ, ಈಗ ರಾಜಕೀಯದವ್ರ ತರ ವಟವಟ ಅಂತ ಮಾತಾಡ್ತಿರ್ತೀಯ. ಅಣ್ಣ, ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು ಅಣ್ಣ. ಹೋಗೋಣ ಗಾಡಿ ಏ, ಹೋಗೋಣ. ಹಿಂಗೆಲ್ಲ ಮಾತಾಡ್ತಾನಲ್ಲ. ಏನು ಹೋಗೋಣ. ಹೋಗೋಣ ರೈಟ್. ಅಯ್ಯೋ ಜಾಗ ಬಿಡಪ್ಪ, ಸ್ವಲ್ಪ ಬೇಗ ನಡಿಯಪ್ಪ. ಹೋದ್ ವರ್ಷ ನೋಡಿದ್ರೆ ಹಿಂಗಾಯ್ತು, ಈ ವರ್ಷ ಹಿಂಗಾಗ್ತದೆ. ನೀನ್ ಇಟ್ಕೊಂಡು ಏನ್ ಮಾಡೋದು? ಕಲ್ಯಾಣಿ, ನೀನ್ ಬರಲ್ವಾ? ನೀವ್ ಮುಂದೆ ಹೋಗಿ ಕಲ್ಯಾಣ್ ಬರ್ತೀನಿ. ಅವಳಿಗೆ ಚಿಲ್ರೆ ಬಾಕಿ ಇರ್ಬೇಕು, ಅವಳಿಗೆ ಚಿಲ್ರೆ ಕೊಡ್ಬೇಕು. ಬಾರೆ ಬೇಗ ಹೋಗೋಣ ನಾವು. ಕೆಳಗೆ ನಿಂತವಳೆ ನೋಡ್ದಿರೋ ತರ ಹೋಗೋಣ. ರೀ, ಏನು ಥ್ಯಾಂಕ್ಸ್. ಏನ್ ಹೇಳ್ದೆ? ಥ್ಯಾಂಕ್ಸ್ ಅಂತ ಹೇಳ್ದೆ. ಏನಕ್ಕೆ ಥ್ಯಾಂಕ್ಸ್? ಅಲ್ಲಿ ಪೊಲೀಸ್ ಹತ್ರ ಇಂದ. ಒಳ್ಳೆ ಹುಡ್ಗಿ ನೀನು. ಇದೆಲ್ಲ ಒಂದ್ ಸಿಲ್ಲಿ ಮ್ಯಾಟ್ರು, ಇದಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಯ್ಯೋ, ನನಗೆ ಕಮಿಷನರ್, DSP, SP ಎಲ್ಲರೂ ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರನೇ ಬಂದು ಕೇಳ್ತಾರೆ. ಇವನ್ ಯಾರು? ಆಫ್ಟರ್ ಆಲ್ ಒಬ್ಬ SI. ಅದು ಮಾತ್ರ ಅಲ್ಲ, ನಮ್ಮೂರಲ್ಲಿ ಎಷ್ಟು ದೊಡ್ಡ ತೊಂದರೆ ಆದ್ರೂ ಸರಿ, ಅಷ್ಟ್ಯಾಕೆ ಚಿಕ್ಕ ಕಳ್ತನ ಆದ್ರೂ ಕೂಡ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ನನ್ನೇ ಕರೀತಾರೆ. ಎಲ್ಲ ಊರಲ್ಲೂ ಹಾಗೇನೆ, ಕಳ್ಳನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ವಿಚಾರಿಸ್ತಾರೆ, 4 ಬಾರಿಸ್ತಾರೆ. ನಶೆ ಇಳಿದಿದೆ ಅನ್ಸುತ್ತೆ, ಸ್ವಲ್ಪ ಸೈಡ್ಗೆ ಬಾ. ಮತ್ತೆ ಒಂದು ರಹಸ್ಯ, ಬೇರೆಯವ್ರ ಹತ್ರ ಹೇಳಿ ನನಗೆ ಅಸಹ್ಯ ಮಾಡಬೇಡಿ. ಇಷ್ಟ ಇದ್ರು ಇಲ್ಲದೆ ಇದ್ರು ಓಪನ್ ಆಗಿ ನನ್ನ ಹತ್ರನೇ ಹೇಳ್ಬಿಡಿ. ಇದಕ್ಕೆ ಯಾಕೆ ಕಂಡಕ್ಟರ್ ನೀವು ಸುದ್ದಿ ಬಳಸಿ ಬರ್ತಿದ್ದೀರಾ? ನನಗೊಪ್ಕೇನೆ. ನೀವು ನಾಳೆಯಿಂದ ನಮ್ಮನೆ ಬಾತ್ರೂಮ್ನ ಯೂಸ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಅದು ನಮ್ಮೂರಲ್ಲಿ ನೋಡ್ಕೋತೀನಿ. 10 ರೂಪಾಯಿ ಬರ್ಕೊಟ್ನಲ್ಲ, ಅದನ್ನ ಹೇಳಿದ್ದು. 10 ರೂಪಾಯಿ ಹೋಯ್ತಾ? ಯೋ, ಇಲ್ಲಿ ಗಂಡಸ್ರು ಮರ್ಯಾದಿನೇ ಹೋಯ್ತು. 10 ರೂಪಾಯಿ ವಿಚಾರ. ನಿನ್ 10 ರೂಪಾಯಿ ಮ್ಯಾಟ್ರು ಈ ಊರ್ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿನ್ ಮೈನ 10 ಸರಿ ನೋಡ್ಕೊಳಂಗ್ ಹೊಡಿತಾರೆ. ಟೈಮಲ್ಲಿ ಡ್ರೈವಿಂಗ್ ಬೇರೆ ನಿನ್ಗೆ. ಜಸ್ಟಿನ್, ಜೀಪ್ ಹೊಸದಾ? ಹೌದಣ್ಣ, ಊರಿಂದ ತಗೊಂಬಂದಿದ್ದು. ಹೇಗಿದೆ? ಮಹೀಂದ್ರ. ಯಾವ ಮಾಡಲು? ಇದು 99. ಎಷ್ಟು ದುಡ್ಡು? 1 ಲಕ್ಷ. ಟೂ ಮಚ್ಲೆ. ಏನಣ್ಣ ಮಾಡೋದು ಅಣ್ಣ, ನಮ್ಗೊಂದು ವಿಷಯ ಇಷ್ಟ ಆಯ್ತು ಅಂದ್ರೆ ಏನೇ ಕಳ್ಕೊಂಡ್ರು ಅದನ್ನ ಪಡ್ಕೋಬೇಕು. ಹೆಂಗೆ? ಕರೆಕ್ಟ್ಲೇ. ನಿನ್ ವಿಸ್ಕಿ ಬ್ರಾಂದಿ ಇಷ್ಟ ಅಲ್ವಾ? ಮತ್ತೇನೇನು, ನಿನ್ ಆಸ್ತಿ ಮಾರಾದ್ರೂ ಪಾರ್ಟಿ ಕೊಟ್ಬಿಡು. ಇವತ್ತು ಇವನ್ ಹೆಸರು ಹೇಳ್ಕೊಂಡು ಎಲ್ರು ಕೊಡಿ. ಆಸ್ತಿ ಎಲ್ಲ ಮಾರೋದ್ ಬೇಡ, ನೀವು ಮೊದ್ಲು ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬನ್ನಿ, ಎಲ್ಲ ರೆಡಿ ಆಗಿದೆ. ದೇವ್ರೆ, ಮತ್ತೆ ಪಾರ್ಟಿನ ನನ್ನ ಕೈಲಿ ತಡಿಯಕ್ಕಾಗಲ್ಲ. ಸರಿ ಅಣ್ಣ, ನಾನು ಚರ್ಚ್ಗೆ ಹೋಗಿ ಫಾದರ್ಗೆ ಮಾತ್ರ ಎಲ್ಲ ಕೊಟ್ಟು ಬರ್ತೀನಿ, ನೀವಲ್ಲೇ ಬಂದ್ಬಿಡಿ. ಜಸ್ಟಿನ್, ನಾನ್ ರೆಡಿ. ನೀವ್ ಯಾವಾಗ್ಲೂ ರೆಡಿನೇ, ಬನ್ನಿ ಅತ್ತಿ. ನೋಡ್ಕೊಂಡು ಬಿದೋಗ್ಬಿಡ್ತೀಯಾ? ಬಿಗಿಯಾಗಿ ಹಿಡ್ಕೋ. ಆಣಿ ಎಲ್ಲ ತುಂಬಾ ಹಳೇದು, ತುಕ್ಕಿಡ್ತಿದೆ. ಎಷ್ಟು ದಿನ ಇದೇ ತರ ಇರ್ತೀಯಾ? ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಕೆಳಗ್ ಬಿದ್ಬಿಡುತ್ತೆ. ಆಮೇಲೆ ಚರ್ಚ್ನ ನಾನೇ ಹೊಡೆದಾಕ್ದೆ ಅಂತ ಹೇಳಿ ಇಲ್ಲಿಗೆ ಬರೋರು ನನ್ಗೊಂದು ದಾರಿ ತೋರಿಸ್ಬಿಡ್ತಾರೆ. ಫಾದರ್ಗೆ ಏನಾಯ್ತು? ಮೆಂಟಲ್ ಆಗಿರ್ಬೇಕು. ಫಾದರ್? ಓ, ನೀನಾ? ಔಷಧಿ ಚೀಟಿ ತಗೊಂಡೋಗಿ 1 ತಿಂಗಳಾಯ್ತು, ಮನುಷ್ಯ ಪತ್ತೆನೇ ಇಲ್ಲ. ಇದೆಲ್ಲೂ ಸಿಗ್ಲಿಲ್ಲ, ತುಂಬಾ ಹುಡುಕಿ ತಗೊಂಬಂದಿದ್ದೀನಿ ಫಾದರ್. ಅದೆಲ್ಲ ಹಂಗೆ, ಎಲ್ಲ ಕಮಿಷನ್ ಅಲ್ವಾ? ಆ ಏರಿಯಾ ಡಾಕ್ಟರ್ ಕೊಡೋದು, ಆ ಏರಿಯಲ್ಲೇ ಸಿಗೋದು. ಅಲ್ಲ ಫಾದರ್, ಸ್ವಾಮಿ ಜೊತೆ ಒಬ್ರೇ ಮಾತಾಡ್ತಿದ್ರಿ ಅನ್ಸತ್ತೆ. ಹೌದು, ಸ್ವಾಮಿ ಜೊತೆನೆ ಮಾತಾಡ್ತಿದ್ದೆ. ವೈರಿಂಗ್ ಹಳೇದಿತ್ತಲ್ಲ, ಶಾರ್ಟ್ ಆಗಿದೆ, ಅದನ್ನ ಸರಿ ಮಾಡ್ತಾವ್ರೆ. ಸ್ವಾಮಿ ಆಯ್ತಾ? ಈ ಸ್ವಾಮಿನ ಇವನ್ ಜೊತೆ ಮಾತಾಡ್ತಿದ್ರ? ಲೈಟ್ ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿ ಉರಿತಿದೆ. ಫಾದರ್, ನಾವು ಹೊರಡ್ತೀವಿ, ಸ್ವಲ್ಪ ಕೆಲಸ ಇದೆ. ಸರಿ ಸರಿ, ನಾನು ಬರ್ತೀನಿ. ದೇವ್ರ ನಿಮ್ ಚೆನ್ನಾಗಿ. ಕಂಡಕ್ಟ್ರು ನಿಲ್ಲು, ನಾನು ಬರ್ತೀನಿ. ಫಾದರ್, ನಾನು ಹೋಗಿ ಬರ್ತೀನಿ. ಸರಿ, ದುಡ್ಡು ತಗೊಂಡೋಗು. ಫಾದರ್, ಅದನ್ನ ಹುಂಡಿಗೆ ಹಾಕ್ಬಿಡಿ. ಲವ್ ಎಲ್ಲ ಡ್ರೈವರ್ ಅಣ್ಣಂತರ ಅದೃಷ್ಟವಂತರಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು, ಅದು ಕರೆಕ್ಟೇ. ಅಣ್ಣ ಟೀ ಅಂಗಡಿಲಿ ಒಂದು ಕನೆಕ್ಟ್ ಮಾಡ್ಕೊಂಡವ್ರೆ, ಹುಷಾರ್ ಪಾರ್ಟಿ. ಉಷಾ ಅಂತ ಒಬ್ಳು ಪಾರ್ಟಿನ
ಏನೋ ಹೊಸ್ದಾಗಿ ಹೇಳ್ತಾ ಇದ್ಯಾ? ನಾಟಕ ಮಾಡ್ಬೇಡ ಅಣ್ಣ. ನಿಮ್ ಬೋಂಡಾ ಮತ್ತೆ ಉದ್ದಿನ ವಡೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನೋ ನಮ್ಮ ಮ್ಯಾಟ್ರು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೆಂಗೆ ಊರಲ್ಲಿರೋರ್ಗೆಲ್ಲ ಮದ್ವೆ ಊಟ ಹಾಕಿಸ್ತೀರಾ ಅಥವಾ ಹಂಗೆ ಓಡೋಗ್ಬಿಡ್ತೀರಾ? ಲೇ, ಈ ಬೆಟ್ಟದ ಮೇಲೆ ಹತ್ತೋ ಸರ್ಕಾರಿ ಬಸ್ ಥರನ ನಮ್ಗಳ ಜೀವನ. ನಮ್ಮ ಯಜಮಾನ್ರಿಗೆ ಕೊಳ್ಳಿ ಇಟ್ಟು ಕೈಯಿಂದ ಸ್ಟೇರಿಂಗ್ ಹಿಡಿಯಕ್ಕೆ ಶುರು ಮಾಡಿದೆ. ಈಗ ಉಳ್ಕೊಂಡಿರೋದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಅಷ್ಟೇ. ಅದರಲ್ಲೂ ನನ್ನ ತಂಗಿಗೆ ಕಾಲ್ ಸರಿ ಇಲ್ಲ. ಏನಣ್ಣ ಡಾಕ್ಟರ್ ತೋರಿಸ್ಬೇಕು ತಾನೆ? ಆಸ್ಪತ್ರೆಯವರು ದುಡ್ಡು ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹೆಂಗಾದ್ರೂ ಅವ್ರ ಕೈ ಕಾಲ್ಗೋ ಬಿದ್ದು ಅವಳಿಗೆ ಒಂದು ಮದುವೆ ಮಾಡಬೇಕು. ಅದನ್ನ ಮಾಡೋ ಅಷ್ಟರಲ್ಲಿ ಈ ಇಂಜಿನ್ ಡ್ಯಾಮೇಜ್ ಆಗಿ ಶೆಡ್ಗೆ ಹೋಗ್ಬಿಡುತ್ತೆ. ಅಣ್ಣ. ಈ ಟೈಮಲ್ಲಿ ಪ್ರೀತಿ ಮದುವೆನ ಏನೋ ಮಾಡಕ್ಕಾಗತ್ತೆ, ಅನ್ಭವಿಸ್ಬೇಕಷ್ಟೇ. ಸುಮ್ಮನೆ ಇರೋಣ. ಅಣ್ಣ ಆ? ನೀವೆಲ್ಲ ಮದ್ವೆ ಆಗ್ಬೇಕಣ್ಣ. ಜೀವನದಲ್ಲಿ ಬರೀ ಸಂತೋಷ ಮಾತ್ರ ಇದ್ರೆ ಸಾಲದು. ಆ? ಹೋಗ್ಲೇ ನಿಜ ಬೋಂಡ. ಹೇಳಿದ್ರೆ ಕೋಪ ಏನ್ ಸ್ವಾಮಿ ನೀನೇನ್ ಲವ್ ಮಾಡಿಲ್ವಾ? ಮಳೆ ಬರೋ ತರ ಇದೆ, ಬೇಗ ಹೋಗೋಣ ಬನ್ನಿ. ಜೀಪ್ ತಗೊಂಡಿರೋದಕ್ಕೆ ಪಾರ್ಟಿ ಅದನ್ನ ಓಕೆ cheap ಓಕೆ ಆಗಿ ಮುಗಿಸ್ಬಿಟ್ಟೆ. ಹೋಗ್ ಬನ್ನಿ. ಅದು ಬಿಡು. ನಮಸ್ಕಾರ ಹಾಕೋ ಮಕ್ಕ ನೋಡು. ಮಾಸ್ಟ್ರೆ ಬರ್ತೀನಿ ಹೋಗಿ. ನಾನೇ ಮನೆಗ್ ಬಿಡ್ತೀನಿ ಬಾ ಸ್ವಾಮಿ. ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ ಹೋಗಿ. ಸರಿ. ಇನ್ನು ನಾನು ಕೂಲಿಂಗ್ ಗ್ಲಾಸ್ ತೆಗ್ದಿಲ್ವಾ? ಅಯ್ಯೋ ಲೈಟ್ ಹಾಕೋಣ. ಓ, ಅಣ್ಣ ಬನ್ನಿ ಒಂದ್ ಕಟ್ಟಿಂಗ್ ಹಾಕೋಣ. ಈಗ ತಾನೇ ಕುಡ್ದಿದ್ದೀರಾ, ಇನ್ನೂ ಬೇಕಾ? ಅಲ್ಲ ಕವಿತೆ ಕೇಳಿ ಕುಡ್ದಿದ್ದೆಲ್ಲ ಎಳ್ದೋಯ್ತು. ಇನ್ನೊಂದ್ ಕಟ್ಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಇವನೇ ನೋಡಪ್ಪ ನಮ್ಗೆ ಸರಿಯಾದ ಗ್ಲಾಸ್ ಅಣ್ಣ ಗ್ಲಾಸ್ ಮೇಟ್ ಅಲ್ಲ ಅಣ್ಣ, ಕ್ಲಾಸ್ ಮೇಟ್. ಈ ಗ್ಲಾಸ್ ಮೇಟ್ ಸರಿಯಾಗಿ ಇಂಗ್ಲಿಷ್ ಮಾತಾಡು. ಏನಣ್ಣ ಶಬ್ದ? ಚಿಯರ್ಸ್ ಮಾಡುದಲ್ಲ? ಇದಲ್ಲ ಅಣ್ಣ, ಆಚೆ ಕೇಳ್ತಿದೆ. ಅಣ್ಣ ಅಣ್ಣ ಸಾರ್ ಮನೆಯಿಂದ ಸೌಂಡ್ ಬರ್ತಾ ಇರೋದು. ಅದ್ ಹೆಂಗಲ್ಲೇ ಎಲ್ಲಿಂದ ಶಬ್ದ ಬಂದ್ರು ಇಲ್ಲಿಂದನೇ ಸರಿಯಾಗಿ ಬರುತ್ತೆ ಅಂತ ಹೇಳ್ತೀಯ ನೀನು? ಅದಕ್ಕೆ ಕಾರಣ ಈ ಚೇರ್ಸ್ ನೀ ಹೀರೋ ತರ ಆಡ್ತಿರ್ತಿಲ್ಲ, ಹೋಗು ಕುದುರೆಲ್ ಹೋಗಿ ನೋಡು. ಇನ್ನೊಂದು ಕುದುರೆಲ್ಲೇ ಹೋಗ್ತೀನಿ, ನೀನ್ ಬೇಗ ಕುಡಿದ್ಬಿಟ್ಟು ಬನ್ನಿ. ಇದಕ್ಕಿಂತ ದೊಡ್ಡ ನಶೆ ಬೇರೆಯವ್ರ ಮನೆ ಜಗಳನೇ. ಬನ್ನಿ. ಏನಾಯ್ತು ಅಣ್ಣ ಸರ್? ನಿರ್ಮಲಾ ಬಟ್ಟೆ ಚೇಂಜ್ ಮಾಡೋದನ್ನ ಯಾರೋ ನೋಡ್ನಂತೆ. ಅವ್ನ್ ಕತ್ಲಲ್ಲಿ ಓಡೋಗ್ಬಿಟ್ಟ. ಯಾರಾದ್ರೂ ಕಳ್ಳನೇ ಆಗಿರ್ಬೇಕು. ಹಳ್ಳಿಗ್ ಬಂದು ಮನೆ ಕಳ್ತನ ಮಾಡೋನು ಯಾವನವನು? ನಾನಿರ್ಬೇಕಾದ್ರೆ ಯಾವ ಕಳ್ಳ? ಬಂಡಿ. ಬರೀ ಹೋಗು. ಹೋಗ್ತಾ ಇದೀನಿ. ಹೋಗ್ತಾ ಇರೋ, ಹೋದೆ. ಹೋಗ್ತಾನೆ ಇರೋ. ಬನ್ನಿ ಬರ್ತಾ ಇದೀನಿ. ಕಾಯ್ತಾ ಇದೀನಿ. ಹಿಂದಗಡೆ ಬಂದ್ಬಿಡಿ. ಯಾರು ನೀನು? ಮುಖ ತೋರ್ಸೋ, ಮುಖ ತೋರ್ಸೋ, ಮುಖ ತೋರ್ಸೋ. ಯಾರೋ ಯಾರಪ್ಪ ಅದು? ಯಾರೋ? ಏ ನೀನಾ ಸೆಬಾಸ್ಟಿಯನ್? ಇವನ ನನ್ ಮಗನೇ ಹೋಗು. ಏಯ್ ನೀನ್ ಸುಮ್ನೆ ಬಿಡೋದಿಲ್ಲ. ಛೀ, ಹೋಗ. ಬಿಟ್ಟಾಕಪ್ಪ. ಬಾ ಇಲ್ಲಿ, ಕುಡುಕ್ ನನ್ ಮಗ ಅವ್ನು. ಬಾರ ಬಾರ ಹೋಗೋಣ. ಹಬ್ಬ ನನ್ ಮಗ. ಹೆಂಗೆ? ಅದು ಸರಿ, ಔಷಧಿನ ಧೈರ್ಯವಾಗಿ ಕುಡಿಬೋದಾ? ಧೈರ್ಯವಾಗಿ ಕುಡಿ. ನಾಟಿ ಔಷಧಿ ಒಳಗಡೆ ಹೋದ್ರೆ ಡೆಂಗ್ಯೂ ಇದ್ರು ಹೊರಟೋಗುತ್ತೆ. ಡೆಂಗ್ಯೂ ಯಾಕೆ ಬರುತ್ತೆ? ಸ್ವಾಮಿ ಇಷ್ಟೊತ್ತು ಎಲ್ಲೋಗಿದ್ದೆ? ತುಂಬಾ ಹೊತ್ತಿಂದ ಫೋನ್ ಹೊಡ್ಕೊಳ್ತಾನಿದೆ, ಹೋಗಿ ಯಾರು ನೋಡು. ಆ ಹಾಳಾಗಿರೋ ಇಂಜಿನಿಯರ್ ಇರ್ಬೇಕು. ಹೌದಾ? ಏನ್ ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ತುಂಬಾ ಜ್ವರ, ಮೈಕೈ ಎಲ್ಲ ನೋವು, ಅದಕ್ಕೆ ಹಾಸ್ಪಿಟ್ಲಿಗೆ ಏಯ್ ಹೋಗಿ ಸ್ವಾಮಿ, ನಮ್ ಹಸುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ತುಂಬಾ ಒದ್ದಾಡ್ತಿದ್ಯಪ್ಪ. ನಾಳೆ ಬೆಳಗ್ಗೆ ಡಾಕ್ಟರ್ ಬರೋ ಅಷ್ಟರಲ್ಲಿ ಹಸು ಅಲ್ಲಿರುತ್ತೆ. ಇನ್ನೊಂದ್ ಕ್ವಾಟ್ರು ಮತ್ತೆ ಉಪ್ಪಿನಕಾಯಿ ತಂದಿಟ್ಕೋ. ಅದೆಲ್ಲ ರೆಡಿ ಆಗಿದೆ. ಕಂಡಕ್ಟರ್ ನಾನು ಬಿಟ್ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಆ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ ಅತ್ತೆ, ನೀನ್ ಹೋಗು. ಸರಿ ಸ್ವಾಮಿ, ನಾ ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಮ್ಮಿ ಮೇಲೆ ಕುತ್ಕೊಂಡಿದ್ದು ಮೈಕೈ ಎಲ್ಲ ನೋವ್ತಿದೆ. ಇವನಿಗೆ ಬರೀ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಸ್ವಾಮಿ 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 ಅಂತಾನೆ ಇರ್ತಾನೆ. ಏನಂತ ಬನ್ನಿ ಹಳ್ಳಿ ಗರ್ಲ್. ಟುಡೇ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇಲ್ವಾ? ಇಲ್ಲ, ಮನೇಲಿ ಸ್ವಲ್ಪ ಕೆಲ್ಸ ಇತ್ತು. ಆ ಕಾರ್ತಿಕಣ್ಣ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಹುಷಾರು ರೀ, ಡೆಂಗು ಫೀವರ್ ಆಗಿರ್ಬೋದು. ಎಲ್ರೂ ಇದೇ ಹೇಳ್ತಾರೆ. ಏನದ್ ಕೈಯಲ್ಲಿ? ಇದು ಶುಂಠಿ ಕಾಫಿ, ಬಿಸಿ ಬಿಸಿ ಕುಡಿದ್ರೆ ಎಂತ ಜ್ವರ ಇದ್ರೂ ಹೋಗುತ್ತೆ. ಹಂಗ? ಏನಿದು ಕಸರೆ ಇದೆ? ಕಹಿನಾ? ಕುಡಿ ನೋಡೋಣ. ಇಲ್ವಲ್ಲ? ಕುಡಿಲಿ. ಹೌದು ರೀ, ಇವಾಗ ಸಿಹಿ ಆಗಿದೆ. ಆರೋಗ್ಯ ನೋಡ್ಕೊಳ್ಳಿ. ಏನ್ರಿ ಅದ್ರಲ್ಲಿ ಇನ್ನೂ ಇದೆ.